ನಮಸ್ಕಾರ ಬಂಧುಗಳೇ, ಎಲ್ರಿಗೂ ಜೈ ಭೀಮ್. ನಾವು ಏನು ನಮ್ಮ RGM ಸಂಗೀತ ನಾವೆಲ್ಲ ಪದವಿಗಳು ಇವತ್ತು ಬಂದಿದ್ವಿ. ಇವತ್ತು ಇಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಆಯುಕ್ತರನ್ನ ಭೇಟಿ ಮಾಡಲಿಕ್ಕೆ ಬಂದಿದ್ವಿ. ಉದ್ದೇಶ ಇಷ್ಟೇ, ನಮ್ಮ ಕರ್ನಾಟಕ ಸರ್ಕಾರ 1973ರಲ್ಲಿ ಕರ್ನಾಟಕ ಶಿಕ್ಷಣ ಕಾಯ್ದೆ ಅಂತೇಳಿ ಜಾರಿಯಾಗಿದೆ. ಅದರಲ್ಲಿ ನಮ್ಮ ಈ ರಾಜ್ಯದಲ್ಲಿರುವ ಕೆಲವು ವರ್ಗದ ಜನರ ಹಿತಾಸಕ್ತಿಗೆ ಅನುಕೂಲ ಆಗಲಿ ಅಂತೇಳಿ ಕೆಲವು ಕಾನೂನನ್ನ ಜಾರಿ ತಂದಿದ್ದಾರೆ. ಏನಂತಂದರೆ 1983ರಲ್ಲಿ ಮಾಡಿರುವ ಆಕ್ಟ್ನಲ್ಲಿ 1983ರಲ್ಲಿ ಜಾರಿ ತಂದಿರುವ ಈ ಒಂದು ಶಿಕ್ಷಣ ಇಲಾಖೆಯ ಕಾಯ್ದೆಯಲ್ಲಿ ಏನಂತಂದರೆ, ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಶುಲ್ಕ ಚಾರ್ಜ್ ಮಾಡಬೇಕಾದ್ರೆ ಆ ಶಾಲೆಯಲ್ಲಿ ಎಷ್ಟು ಮಕ್ಕಳು ವ್ಯಾಸಂಗ ಮಾಡ್ತಾರೆ ಮತ್ತು ಅಲ್ಲಿ ಸಿಬ್ಬಂದಿ ವರ್ಗ ಎಷ್ಟಿದೆ, ಆ ಸಿಬ್ಬಂದಿ ವರ್ಗಕ್ಕೆ ಇವರು ಎಷ್ಟು ಹಣ ಕೊಡ್ತಾರೆ, ಅಂದರೆ ಸಂಬಳ ಎಷ್ಟು ಕೊಡ್ತಾರೆ, ಅಲ್ಲಿ ಖರ್ಚು ಎಷ್ಟು ಬರುತ್ತೆ, ಅದನ್ನು ಈ ವಿದ್ಯಾರ್ಥಿಗಳು ಎಷ್ಟಿದ್ದಾರೆ ಅವ್ರನ್ನ ಅಷ್ಟು ಜನ ಭಾಗ ಮಾಡಿ ಆ ಪ್ರಕಾರ ಒಂದು ಶುಲ್ಕವನ್ನು ನಿಗದಿ ಮಾಡಬೇಕು. ಅವ್ರು ಇಷ್ಟ ಬಂದಿಗೆ 2,000 3,000 ಅದೆಲ್ಲ ಶಿಕ್ಷಣ ಶುಲ್ಕ ಜಾರಿ ಮಾಡೋಂಗಿಲ್ಲ. ಮತ್ತು ಅವರು ಪ್ರತಿ ವರ್ಷ ಡೊನೇಷನ್ ತೊಗೊಳಂಗಿಲ್ಲ. ಮತ್ತು ಪ್ರತಿ ಒಂದು ಶಾಲೆಯಲ್ಲಿ ಪ್ರತಿ ವಿದ್ಯಾರ್ಥಿಗೆ 6 ಚದರ ಅಡಿಯಷ್ಟು ಜಾಗ ಕೊಡಬೇಕು ಕುತ್ಕೊಳ್ಳೋದಕ್ಕೆ. ಮತ್ತು ಅವ್ರಿಗೆ ಮೈದಾನ ಇರಬೇಕು, ಊಟ ಮಾಡೋದಕ್ಕೆ ಭೋಜನಾಲಯ ಇರಬೇಕು. ಈ ಥರದೆಲ್ಲ ಕೆಲವು ಕಾನೂನನ್ನ ನಿಗದಿ ಮಾಡಿದೆ. ಆದರೆ ಇವತ್ತು ಪ್ರೈವೇಟ್ ಸ್ಕೂಲ್ನವರು ಕೆಲವು ಬಾಡಿಗೆ ಬಿಲ್ಡಿಂಗ್ಗಳಲ್ಲಿ ಸ್ಕೂಲ್ ನಡೆಸ್ತಾ ಇದ್ದಾರೆ. ಆ ಮಕ್ಕಳಿಗೆ ಯಾವುದೇ ಮೈದಾನ ಇರೋದಿಲ್ಲ, ಊಟ ಮಾಡೋಕ್ಕೆ ಸರಿಯಾದ ವ್ಯವಸ್ಥೆ ಇರೋದಿಲ್ಲ, ಟಾಯ್ಲೆಟ್ಸ್ ಇರೋದಿಲ್ಲ. ಆಮೇಲೆ ಅವ್ರಿಗೆ ಮಕ್ಕಳಿಂದ ಪ್ರತಿ ವರ್ಷ ಡೊನೇಷನ್ ಕೇಳ್ತಾರೆ. 50,000 ಲಕ್ಷ, ಕೆಲವು ಕಡೆ 2 ಲಕ್ಷ 5 ಲಕ್ಷದಿಂದ ಡೊನೇಷನ್ ಕೊಡ್ತಾರೆ. ಆಮೇಲೆ ಮಕ್ಕಳಿಂದ ಪ್ರತಿ ಶಾಲೆಯಲ್ಲಿ ಕೂಡ 5,000 2,000 3,000 ಹಿಂಗೆ ಹೆಂಗಂಗೆ ಶುಲ್ಕ ತಗೋತಾರೆ. ಇದು ನಮ್ಮ ಬಡ ಮಕ್ಕಳಿಗೆ ಭಾಳ ಕಷ್ಟ ಆಗುತ್ತೆ. ಜೊತೆಗೆ ಈ ವಿಚಾರಕ್ಕೆ ನಾವು ಭಾಳ ಹಿಂದೆ ಹೋರಾಟ ಮಾಡಿ ಕೇಂದ್ರ ಸರ್ಕಾರದಲ್ಲಿ 2010ರಲ್ಲಿ RT ಅನ್ನುವಂಥ ಒಂದು ಕಾನೂನು ಜಾರಿಗೆ ತಂದಿದ್ರು, ರೈಟ್ ಟು ಎಜುಕೇಷನ್. ಆ ಆಕ್ಟಲ್ಲಿ ಏನಾಗ್ತದೆ, 25% ಫೀಸ್ನ ಈ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಕೊಡಬೇಕು. ಎಲ್ಲಿ ಅಂತಂದರೆ ಯಾರು ಎಲ್ಲಿ ಮಕ್ಕಳು ವ್ಯಾಸಂಗ ಮಾಡ್ತಾರೆ ಆ 3 ಕಿಲೋಮೀಟರ್ ವ್ಯಾಪ್ತಿ ಒಳಗಡೆ ಅಪ್ಲೈ ಮಾಡಿದ್ರೆ ಅಲ್ಲಿ ಅವ್ರಿಗೆ ಸೀಟ್ ಕೊಡಬೇಕಂತ ಕಾಯ್ದೆ ಮಾಡಿದ್ರು. ಅದೇ 2019 ತಿದ್ದುಪಡಿ ತಗೊಂಬಂದು ಎಲ್ಲಿ ಸರ್ಕಾರಿ ಶಾಲೆ ಇದೆ ಅಲ್ಲಿ RT ಅಪ್ಲೈ ಮಾಡೋಲ್ಲ ಆಗೋದಿಲ್ಲ ಅನ್ನುವಂಥ ಕಾನೂನು ಮಾಡಿಬಿಡ್ತಾರೆ. ಇದರಿಂದ ಲಕ್ಷಾಂತರ ಜನ ವಿದ್ಯಾರ್ಥಿಗಳು, ವಿಶೇಷವಾಗಿ ನಮ್ಮ ದಲಿತ ವಿಭಾಗದ ಮಕ್ಕಳಿಗೆ ತೊಂದರೆ ಆಗ್ತದೆ. ಅದಕ್ಕೆ ನಾವು ಇವತ್ತು ಆಯ್ಕೆ ಭೇಟಿ ಮಾಡಿ ಎಲ್ಲ ವಿಚಾರನ ಅವ್ರಿಗೆ ಮನದಟ್ಟು ಮಾಡಿ ಈ ತಕ್ಷಣ ತಾವು DDPಗೆಲ್ಲ ಕರೆದು ಅವ್ರ ಜೊತೆ ಮೀಟಿಂಗ್ ಮಾಡಿ, ನಮ್ಮನ್ನು ಮೀಟಿಂಗ್ ಕರೆದು ಮತ್ತು ಪ್ರೈವೇಟ್ ಸ್ಕೂಲ್ ಮ್ಯಾನೇಜ್ಮೆಂಟ್ ಅವರ ಮುಖ್ಯಸ್ಥರು ಮೀಟಿಂಗ್ ಮಾಡಿ ಇನ್ನು ಮೇಲೆ ಶುಲ್ಕವನ್ನು 500ಕ್ಕಿಂತ ಜಾಸ್ತಿ ತಗೋಬಾರ್ದು. ಒಬ್ಬ ವಿದ್ಯಾರ್ಥಿಗೆ ಯಾವುದೇ ಒಂದು ತರಗತಿಯಲ್ಲಿ 500 ರೂಪಾಯಿಗಿಂತ ಜಾಸ್ತಿ ಶುಲ್ಕ ಪಡಿಬಾರ್ದು, ಮತ್ತು ಡೊನೇಷನ್ ತಗೊಳ್ಳೇಬಾರ್ದು. ಕಾಯ್ದೆಯಲ್ಲಿ ಏನಿದೆ ಅಂತಂದರೆ ವರ್ಷಕ್ಕೆ 1 ಸಾರಿ ಮಾತ್ರ 600 ರೂಪಾಯಿ ಡೆವಲಪ್ಮೆಂಟ್ ಫೀಸ್ ತಗೋಬೇಕು ಅಂತ ಇದೆ. ಸೊ ಅದೇ ಥರ ಫಾಲೋ ಮಾಡಬೇಕು ಅನ್ನುವಂಥ ಕಾನೂನನ್ನ ಮತ್ತೆ ಪ್ರಚಾರ ಮಾಡಬೇಕು ಈ ರಾಜ್ಯದಲ್ಲಿ ಅನ್ನುವಂಥ ವಿಚಾರದಲ್ಲಿ ನಾವು ಈಗ ಆಯುಕ್ತರಾದಂಥ ನಮ್ಮ ವಿಕಾಸ್ ಕುಮಾರ್ ಸುರತ್ಕರ್ ಅವರಿಗೆ ಹೇಳಿ ಬಂದಿದ್ದೀವಿ. ಸೊ ಅದರಂತೆ ಅವ್ರು ಒಪ್ಕೊಂಡಿದ್ದಾರೆ. ಮುಂದಿನ ಅವರು ಈ ಒಂದು ಏನು DDPಗಳಿಂದ ಒಂದು ಸಭೆ ಕರಿತಾರೆ, ಅದನ್ನು ನಮ್ಮನ್ನೆಲ್ಲ ಸೇರಿ ಒಂದು ಸಭೆ ಪಡ್ತಿರ್ತಾರೆ. ಸೊ ಅದರಿಂದ ಅವರಿಗೆ ಈ ವಿಚಾರದಲ್ಲಿ ತುರ್ತಾಗಿ ಈ ಒಂದು ಕಾನೂನು ಜಾರಿ ಮಾಡೋಕ್ಕೆ ಬಂದ್ವಿ. ಮತ್ತು ಮುಂದಿನ ವಾರ ನಾವು ಈ ಸಂಬಂಧಪಟ್ಟಂತೆ ಮಧು ಬಂಗಾರಪ್ಪ ಏನು ನಮ್ಮ ಎಜುಕೇಷನ್ ಅವ್ರನ್ನ ಭೇಟಿ ಮಾಡಿ ಅವ್ರಿಗೂ ಕೂಡ ಈ ಒಂದು ವಿಚಾರವನ್ನು ನಾವು ಮಾಡಿದ್ರೆ. 90% ಕಾರ್ಯಾಧ್ಯಕ್ಷ ಕರ್ನಾಟಕ ರಾಜ್ಯ RGM